ನಾವು ನಾವು ವಿನ್ ಆದೆವು. ಯಸ್, ನಾವು ವಿನ್ನು ಮಾರೆ, ವಿನ್ನು. ಯಪ್ಪ, ಇಂಥ ಫೈನಲ್ ನಾನು ನೋಡಲೇ ಇಲ್ಲ. ಇಟ್ ಏಯ್ ಎಂತ ಎಲ್ಲರೂ ಸಹ ಹೋಪ್ಸೇ ಕಳ್ಕೊಂಡಿದ್ದೆವು. ಯಾರಿಗೂ ನಂಬಿಕೆ ಇರಲಿಲ್ಲ. 24 ಬಾಲಿಗೆ 26 ರನ್ ಬೇಕು ಸೌತ್ ಆಫ್ರಿಕಾಕ್ಕೆ ಅಂತನ್ನುವಾಗ ಯಾರು ಕೂಡ ನಂಬಿಕೆ ಇಟ್ಕೊಂಡಿರಲಿಲ್ಲ. ಮೇ ಬಿ ಆ 11 ಜನ ಮತ್ತು ಕೋಚಿಂಗ್ ಸ್ಟಾಫ್ ಒಂದು ಏನೋ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ರೆ ನಮ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ, ಏನೂ ಇರಲಿಲ್ಲ. ಓ ಗಾಡ್, ಲೈಫೇ ಹಾಗೆ. ಸುಮ್ಮನೆ ನಾನು ಒಟ್ಟರಾಶಿ ಮಾತಾಡ್ತೇನೆ, ಮತ್ತು ಅದು ಮಾತಾಡಲ್ಲ ಇದು ಮಾತಾಡಲ್ಲ ಅಂತೆಲ್ಲ ಹೇಳಬೇಡಿ. ಲೈಫ್ ನೋಡಿ, ಹಾರ್ದಿಕ್ ಪಾಂಡ್ಯದು ಎಲ್ಲ ಬೂ 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 ಅಂತ ಮಾಡ್ತಿದ್ರು. IPL ಅಲ್ಲಿ ಮುಂಬೈದು ಕ್ಯಾಪ್ಟನ್ ಆಗಿದ್ದಾಗ ಮುಂಬೈಯಲ್ಲಿ ಸಹ ಎಲ್ಲರೂ ಸಹ ಬೂ ಮಾಡ್ತಾಯಿದ್ರು, ಎಲ್ಲ ಕಡೆ ಟ್ರಾಲು. ಈಗ ಮ್ಯಾಚ್ ವಿನ್ ಮಾಡಿಸಿದ್ದೆ ಹಾರ್ದಿಕ್ ಪಾಂಡ್ಯ. ಆಲ್ ಆಫ್ ಅ ಸಡನ್ ನ್ಯಾಷನಲ್ ಹೀರೋ ಆಗೋದ ಮಾರೆ. ವಿ ಡಿಡ್ ಇಟ್. ಎಸ್, ಭಾರತ ವರ್ಲ್ಡ್ ಕಪ್ ವಿನ್ ಆಯಿತು. 2013 ಚಾಂಪಿಯನ್ ಟ್ರೋಫಿ ಆದಮೇಲೆ ಸಿಕ್ಕ ಬಿದ್ದ ಟೂರ್ನಮೆಂಟಲ್ಲೆಲ್ಲ, ICC ಟೂರ್ನಮೆಂಟಲ್ಲೆಲ್ಲ ಸೆಮಿಫೈನಲಿಗೆ ಹೋಗೋದು ಸೋತ್ಕೊಂಬರೋದು, ಫೈನಲಿಗೆ ಹೋಗೋದು ಸೋತ್ಕೊಂಬರೋದು, ಇದೇ ಆಗಿತ್ತು. ಅಂತೂ ಇಂತೂ ನಾವು ವಿನ್ನಾದೆವು ಮಾರೆ. ಚೋಕರ್ಸ್ ಅಲ್ಲ ನಾವು, ಚೋಕರ್ಸ್ ಆಫ್ ದ ಡಿಕೇಡಿಗೆ ಮುಕ್ತಾಯ ಸಿಕ್ಕಿತ್ತು. ಓ ಮೈ ಗಾಡ್. ಎಸ್, ಫಸ್ಟ್ ಬ್ಯಾಟಿಂಗ್ ಮಾಡಿದ, ಫಸ್ಟ್ ಟಾಸ್ ವಿನ್ ಆದದ್ದು ಭಾರತ. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು. ಫಸ್ಟ್ 1.2 ಓವರ್ಸ್ ಬ್ಯಾಟಿಂಗ್ ಏನು ನಮ್ದು ಬಂತು. ರನ್ ದಡಬಡ 23 ರನ್ ಫಸ್ಟ್ 1.2 ಓವರ್ಸಿಗೆ. ಫಸ್ಟ್ ಓವರಲ್ಲಿ 15 ರನ್ ಚಚ್ಚಿದ್ರು ವಿರಾಟ್ ಕೊಹ್ಲಿ ಅವರು. ಅದಾದಮೇಲೆ 2 ಬಾಲಿಗೆ 2 4 ಹೊಡೆದ್ರು ರೋಹಿತ್ ಶರ್ಮಾ ಅವರು. ಏನು 1.2 ಓವರ್ಸ್ ಆದಾಗ ಇದು 200 ಮೇಲೆ ಹೊಡಿತದೆ ಅಂತ ಅಂದ್ಕೊಂಡದ್ದು. 4.3 ಓವರ್ಸ್ ಆದಾಗ 3 ವಿಕೆಟ್ ಡಮಾರ್. ಭಾರತದ್ದು 3 ವಿಕೆಟ್ ಡಮಾರ್. 3 ವಿಕೆಟ್ ಅವ್ರು ತೆಗ್ದದಲ್ಲ, ನಾವು 3 ವಿಕೆಟ್ ಗಿಫ್ಟ್ ಕೊಟ್ಟದ್ದು. ರೋಹಿತ್ ಶರ್ಮಾ ಅವರು ಅವರ ಫೇವ್ರೆಟ್ ಸ್ವೀಪ್ ಶಾಟ್ ಹೊಡಲಿಕ್ಕೆ ಹೋಗಿ ಕೈಗೆ, ಟೈಮಿಂಗ್ ಎಲ್ಲ ಕರೆಕ್ಟ್ ಆಗಿತ್ತು, ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅದೇ ಓವರಲ್ಲಿ ಪಂತ್, ನಿಮಗೆ ಗೊತ್ತುಂಟಲ್ಲ ಪಂತ್ ಅವರ ಇನ್ನಿಂಗ್ಸ್ ಆಗಿರ್ತದೆ, ಬಂದರೆ ಬೆಟ್ಟ ಹೋದರೆ ಡ್ಯಾಶ್ ಅಂತ. ಅವರು ಮತ್ತೆ ಪುನಃ ಸ್ವೀಪ್ ಶಾಟ್ ಹೊಡಲಿಕ್ಕೆ ಹೋದ್ರು, ಅಲ್ಲೇ ಮೇಲೆ ಹೋಯ್ತು. ಬ್ಯಾಟ್ ಮಾತ್ರ ಸ್ವಲ್ಪ ದೂರ ಹೋಯ್ತು, ಬಿಟ್ಟರೆ ಬಾಲ್ ಅಲ್ಲೇ ಮೇಲೆ ಹೋಯ್ತು. ಡಿಕಾಕ್ ಅವರು ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಡಕ್ಔಟ್ ಆಗ್ತಿದ್ರು ಅಂತ ಕಾಣ್ತದೆ, ಅದೊಂದು ಕ್ಯಾಚ್ ಮಿಸ್ ಆಯಿತು. ಆ್ಯಂಡ್ ಅವರು ಸಹ ಹಾಗೆ ಅವರ ಫೇವ್ರೆಟ್ ಶಾಟ್ ಫೈನ್ ಲೆಗ್ ಕಡೆಗೆ ಹೊಡಿಲಿಕ್ಕೆ ಹೋಗಿ ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. 3 ಜನ ಸಹ ಅವರವರ ಫೇವ್ರೆಟ್ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗಿ 4.3 ಓವರ್ಸಿಗೆ 3 ವಿಕೆಟ್ ಬಿದ್ದಾಗ ಎಂಥ ಸಂಕಷ್ಟದ ಪರಿಸ್ಥಿತಿ ಅಂತಂದರೆ ನಮಗೆ, ಕನ್ನಡಕ್ಕೆ ಇಲ್ಲಿ ಉಂಟಲ್ಲ, ಎಂಥ ಸಂಕಷ್ಟದ ಪರಿಸ್ಥಿತಿ ಅಂತಂದರೆ ಮ್ಯಾಚ್ ಹೋಯ್ತಂತೆ ಅಂದ್ಕೊಂಡದ್ದು. ಲಾಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಅವರು ಹೇಳಿದರು, ಇನ್ನೂ ಸಹ ನಮಗೆ ವಿರಾಟ್ ಕೊಹ್ಲಿ ಅವರ ಮೇಲೆ ನಂಬಿಕೆ ಉಂಟು, ಹೀ ಈಸ್ ಕೀಪಿಂಗ್ ಇಟ್ ಫಾರ್ ದಿ ಫೈನಲ್ ಅಂತ. ಆ ಮಾತನ್ನು ಉಳಿಸಿಕೊಂಡ್ರು ವಿರಾಟ್ ಕೊಹ್ಲಿ ಅವರು. ಮತ್ತೆ ಅವರಿಗೆ ಸಾಥ್ ಕೊಟ್ಟದ್ದು ಅಕ್ಷರ್ ಪಟೇಲ್ ಅವರು ಬಂದು 31 ಬಾಲಿಗೆ ಏನೊಂದು 47 ರನ್ ಹೊಡೆದು ಔಟ್ ಆದ್ರಲ್ಲ, ಅವ್ರು ಔಟ್ ಆಗಬಾರ್ದಿತ್ತು. ಅವರು ಸಹ ಅವರ ವಿಕೆಟನ್ನು ಗಿಫ್ಟ್ ಮಾಡಿದ್ದು. ಹಿ ವಾಸ್ ಕೇರ್ಲೆಸ್. ಡಿಕಾಕ್ ಅವರು ಥ್ರೋ ಮಾಡ್ತಾರೆ ಅಂತ ಆಂಟಿಸಿಪೇಟ್ ಮಾಡಲಿಲ್ಲ ಎಂತಂದು ಗೊತ್ತಿಲ್ಲ. ಇಲ್ಲದ್ರೆ ಅವರಿಂದ ಇನ್ನೂ ಸ್ವಲ್ಪ ತ್ವರಿತಗತಿ, ಇನ್ನೊಂದು ಸ್ವಲ್ಪ ದೊಡ್ಡ ಇನ್ನಿಂಗ್ಸ್ ಬರ್ತಿತ್ತು. ವಿರಾಟ್ ಕೊಹ್ಲಿ ಅವರು 59 ಬಾಲಿಗೆ 76 ರನ್ ಕಿಂಗ್. ಆ ಒಂದು ಸಿಚುವೇಶನಲ್ಲಿ ಈಗ ಸಹ ಹೇಳ್ಬೋದು ಸುಮಾರು ಜನ ಅದು ಸ್ಲೋಗಿ ಬ್ಲಾ 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 ಅಂತ. 3 ವಿಕೆಟ್ ಪವರ್ ಪ್ಲೇಯಲ್ಲಿ ಬಿದ್ದಾಗ ವಿಕೆಟ್ ಹೋಗದಾಗೆ ನೋಡಿಕೊಳ್ಬೇಕಲ್ಲ ಪಾಪ. ಪ್ರೆಷರ್ ಒಂದು ಆ ಥರ ಸ್ಥಿತಿ ಉಂಟು ತಂಡದ. 3 ವಿಕೆಟ್ ಹೋಗಿದೆ. ಇನ್ನೊಂದು ಅವರಿಗೆ ಪರ್ಸ್ನಲ್ ಒಂದು ತಲೆನೋವು ಇರ್ತದಲ್ಲ, ಯಾವ ಮ್ಯಾಚಲ್ಲಿ ಸಹ ಆಡಲಿಲ್ಲ ಮಾರೆ, ನನ್ನ ಒಂದು ರೆಪ್ಯುಟೇಷನ್ಗೆ ತಕ್ಕದಾಗಿ ಆಡಲಿಲ್ಲ, ಇವತ್ತಾದರೂ ಆಡಬೇಕು ಅಂತ ಛಲ ತೊಟ್ಟು 76 ರನ್ ಹೊಡೆದ್ರು. ಆ್ಯಂಡ್ ಶಿವಮ್ ದೂಬೆ, ನನ್ನ ಯಾರೆಲ್ಲ ಪ್ರಿವ್ಯೂ ವಿಡಿಯೋ ನೋಡುವಂಥ ಅಭ್ಯಾಸ ಉಂಟು ಅವ್ರಿಗೆ ಗೊತ್ತಿರ್ತದೆ, ಹೇಳಿದ್ದೆ ಶಿವಮ್ ದೂಬೆ ಅವರ ಇನ್ನಿಂಗ್ಸು ಅವರಿಗೆ ಚಾನ್ಸ್ ಸಿಕ್ಕಿದ್ರೆ ಪ್ಲೇಯಿಂಗ್ 11ಅಲ್ಲಿ ಅವರು ಟ್ರಂಪ್ ಕಾರ್ಡ್ ಆಗ್ತಾರೆ ಮಾರ್ರೆ, ಅವರು ಆಡಲೇಬೇಕು ಅಂತ. ಅವರು ಟ್ರಂಪ್ ಕಾರ್ಡ್ ಆದರೆ ಇವತ್ತು 16 ಬಾಲಿಗೆ 27 ರನ್ ಹೊಡೆದ್ರು. ಸೊ ಅಕ್ಷರ್ ಪಟೇಲ್ ಅವರು 31 ಬಾಲಿಗೆ 47, ಶಿವಮ್ ದೂಬೆ ಅವರು 16 ಬಾಲಿಗೆ 27 ರನ್, ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು 76 ರನ್, ಇವಿಷ್ಟು ಸೇರಿ 176 ರನ್ ಹೊಡೆದವು 20 ಓವರ್ಗೆ. ಇದು 6 ರನ್ಸ್ ಡಿಫೆಂಡ್ ಮಾಡ್ತೇವೆ ಅಂತ ಅಂದ್ಕೊಳೋದು. ಯಾಕಂತಂದ್ರೆ ಆ ಪಿಚ್ಚಲ್ಲಿ
ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರು 150 ಅಂತೆ. ನಾವು 176 ಹೊಡೆದಿದ್ವಿ, ಆರಾಮ್ಸೆ ಆಗ್ತದೆ ಅಂತ ಅಂದ್ಕೊಳೋದು. ಫಸ್ಟ್ 2 ವಿಕೆಟ್ ಡಮ್ ಅಂತ ಹೋಯ್ತು. ಏನು ಹರ್ಷದೀಪ್ ಸಿಂಗ್ ಅವರೊಂದು ವಿಕೆಟ್ ತೆಗೆದ್ರು, ಮತ್ತೆ ಬುಮ್ರಾ ಅವ್ರು ವಿಕೆಟ್ ತೆಗೆದ್ರು. ಪವರ್ ಪ್ಲೇಲಿ ಪೂರ್ತಿ ನಮ್ಮದೇ ನಮ್ಮ ಕೈಯಲ್ಲಿ ಉಂಟಂತ ಅಂದ್ಕೊಳ್ತಿರುವಾಗ ಸ್ಟಬ್ಸ್ ಮತ್ತೆ ಡಿಕಾಕ್ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಬ್ಸ್ ಅವರು ನಾವು ಹೇಗೆ ಫಸ್ಟ್ 4 ವಿಕೆಟನ್ನು ಗಿಫ್ಟ್ ಮಾಡಿದ್ದಾವಲ್ಲ, ಹಾಗೆ ಅಕ್ಷರ್ ಪಟೇಲ್ ಅವರಿಗೆ ಅವರು ಗಿಫ್ಟ್ ಮಾಡಿದರು. ಆವಾಗ ಅಲ್ಲಿಯ ತನಕ ಮ್ಯಾಚ್ ನಮ್ಮ ಕೈಯಲ್ಲಿದ್ದದು. ಆ ಪುಣ್ಯಾತ್ಮ ಒಂದು ಕ್ಲಾಸನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಯ್ಯೋ ದೇವರ ತಲೆಯೆಲ್ಲ ಹಾಳಾಗಿ ಸೀರಿಯಸ್ಲಿ ಕ್ಲಾಸನ್ನು ಹೊಡಿತಾ ಇರುವಾಗ ಉಂಟಲ್ಲ, ಮ್ಯಾಚ್ ಗಾನ್. 27 ಬಾಲಿಗೆ 52 ರನ್ ಹೊಡೆದು ಕ್ಲಾಸನ್ನವರು ಔಟ್ ಆದದ್ದು. ಆ್ಯಂಡ್ ಒಂದು ಓವರಲ್ಲಿ ಅಕ್ಷರ್ ಪಟೇಲ್ ಅವರು 22 ರನ್ ಹೊಡಿಸ್ಕೊಂಡ್ರಲ್ಲ, ಮ್ಯಾಚ್ ಗಾನ್. 4, 2 6 ಮತ್ತೆ ಪುನಃ 4, 22 ರನ್ ಅಕ್ಷರ್ ಪಟೇಲ್ ಅವರು ಬಿಟ್ಟು ಕೊಟ್ಟರು. ಆ್ಯಂಡ್ ನಮ್ಮ ಟ್ರಂಪ್ ಕಾರ್ಡ್ ಬೌಲರ್, ನಮ್ಮ ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಅವರು ಸಹ 4 ಓವರಿಗೆ 45 ರನ್. ಅವರಿಬ್ಬರು ಸೇರಿಕೊಂಡು ಎಂತ ಹೊಡಿಸ್ಕೊಂಡ್ರು ಅಂದರೆ 4 ಓವರಿಗೆ 45 ಕುಲ್ದೀಪ್ ಯಾದವ್, 4 ಓವರಿಗೆ 49 ಅಕ್ಷರ್ ಪಟೇಲ್. ಒಂದು ಕ್ಷಣದಲ್ಲಿ 4 ಓವರ್ಗೆ 26 ರನ್ ಬೇಕು, 24 ಬಾಲ್ಗೆ 26 ರನ್ ಬೇಕು. 6 ವಿಕೆಟ್ ಕೈಯಲ್ಲಿ ಉಂಟು. ಮ್ಯಾಚ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತಿರುವಾಗ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಬಾಲ್ ಕೊಟ್ಟರು. ವೈಸ್ ಕ್ಯಾಪ್ಟನ್, ನಿನ್ನ ಜವಾಬ್ದಾರಿ, ನೀ ಎಂತ ಬೇಕಾದ್ರೆ ಮಾಡಿಕೋಮಾರ ಅಂತ. ಆ ಓವರ್ದು ಫಸ್ಟ್ ಬಾಲಲ್ಲಿ ಸ್ಲೋ ಬಾಲ್ ಹಾಕಿ ಕ್ಲಾಸನ್ನವರು ಔಟ್ ಆದರು. ಅಲ್ಲಿಂದ ಮ್ಯಾಚಿಗೆ ಎಂತ ಟರ್ನ್ ಆಯ್ತಂದ್ರೆ ಕಂಪ್ಲೀಟ್ ಯೂ ಟರ್ನ್ ಮಾರ್ರೆ. ಏನು ನೆಕ್ಸ್ಟ್ ಓವರಲ್ಲಿ ಬುಮ್ರಾ ಅವರು ಡಮ್ ಅಂತ ವಿಕೆಟ್ ತೆಗೆದ್ರು. ಯಾರ್ದು ಮಾರ್ಕೋ ಆ್ಯನ್ಸನ್ ಅವ್ರದ್ದು ವಿಕೆಟ್ ತೆಗೆದ್ರು. ಮತ್ತೆ ರಬಾಡ ಅವರು ಕೂಡ ಅವರು ಔಟ್ ಆದರು, ಇವರಿಗೆ ಕ್ಯಾಚ್ ಕೊಟ್ಟು. ಅದು ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ಅವರ ಓವರಲ್ಲಿ. ಬಟ್ ಕ್ಲಾಸನ್ ಅವರ ವಿಕೆಟ್ ಮತ್ತೆ ಮಾರ್ಕೋ ಆ್ಯನ್ಸನ್ ಅವರ ವಿಕೆಟ್ ಏನು ಬಿತ್ತಲ್ಲ, ಆವಾಗ ಒಂದು ಡಾಟ್ ಬಾಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. 4 ಓವರ್ಗೆ 26 ರನ್ ಬೇಕಿದ್ದದ್ದು. ಒಂದು ಓವರಿಗೆ 16 ರನ್, 15 ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಓವರ್ಗೆ 16-15 ನಂಗೆ ಕನ್ಫ್ಯೂಷನ್ ಉಂಟು. 4 ಓವರ್ಗೆ 26 ಇದ್ದದ್ದು, 1 ಓವರ್ಗೆ 16 ಅಂತ ಇತ್ತು. ಆ ರೇಂಜ್ಗೆ ಕನ್ವರ್ಟ್ ಆಯಿತು ಮ್ಯಾಚ್. ನಮ್ಮ ಕಡೆಗೆ ಪೂರ್ತಿ ತಿರುಗಿತ್ತು. ಲಾಸ್ಟ್ ಓವರ್ ಹಾಕಿದ್ದು ಪುನಃ ಹಾರ್ದಿಕ್ ಪಾಂಡ್ಯ ಅವರು. ಫಸ್ಟ್ ಬಾಲ್ 6 ಹೋಯ್ತಂತವೇ ಅಂದ್ಕೊಳೋದು. ಓ ಮೈ ಗಾಡ್, ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚ್ ಹಿಡಿದ್ರು ಮಾರ 6 ಲೈನಲ್ಲಿ. ನನಗೆ ತಲೆನೋವು ಬರ್ತಾ ಉಂಟು, ನನಗೆ ಖುಷಿಯಲ್ಲಿ ತಲೆನೋವು ಬರ್ತಾ ಉಂಟು. ಓ ಮೈ ಗಾಡ್, ಆ ಕ್ಯಾಚ್ ಏನು ಮಿಲ್ಲರ್ ಅವರದ್ದು ಕ್ಯಾಚ್ ಹಿಡಿದ್ರು. ಮತ್ತೆ ಅದೇ ಓವರಲ್ಲಿ ರಬಾಡ ಕೂಡ ಔಟ್ ಆದರು. ಓ ಮೈ ಗಾಡ್, 7 ರನ್ನಿಂದ ವಿನ್ ಆದೇವ ನಾವು ವರ್ಲ್ಡ್ ಕಪ್ ವಿನ್ ಆದೇವ 176 ರನ್ ಭಾರತ ಹೊಡೆದ, 167ಕ್ಕೆ 8 ವಿಕೆಟ್ ಸೌತ್ ಆಫ್ರಿಕಾ. ಚೋಕರ್ಸ್ ಇದು ಆಲ್ವೇಸ್ ಚೋಕರ್ಸ್. ಬಟ್ ಓ ಮೈ ಗಾಡ್, ಇದು ನಾವು ಸೋಲು ನೋಡಿ ವಾಪಸ್ ಬಂದದ, ನಾವು ವಿನ್ ಆದದ. ಅಯ್ಯೋ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ವಿನ್ ಆದೇವು ನಾವು, ವರ್ಲ್ಡ್ ಕಪ್ ವಿನ್ ಆದೆವು. ದಿಸ್ ಈಸ್ ಫಾರ್ ರಾಹುಲ್ ದ್ರಾವಿಡ್. ಹಾರ್ದಿಕ್ ಪಾಂಡ್ಯ, ನಿಮ್ಮ ಮನ್ಸು ಗೆದ್ದಿ ಮಾರ್ರೆ. ನನಗೆ ಎಂತ ಮಾತಾಡಿದೆ ನಂಗೆ ಗೊತ್ತಿಲ್ಲ. ಯಾಕೆ ಈ ವಿಡಿಯೋ ನೋಡ್ತೀರಿ? TV ನೋಡಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ನಾ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೇನೆ, ನಂಗೆ ಎಂತ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಎಸ್, ನಮಸ್ಕಾರ.